ಏನಾತ್ರಿಪ್ಪ? ಆಗಿನ ಕಾಲದೊಳಗ ಹಾ ಹಾ ತಾಯಿ ತಂದೆ ಮಾಡಿದ ಕರ್ಮ ಮುಂದ ಮಕ್ಕಳು ಅನುಭವಿಸುವಂತ ಕಾಲಿತ್ತು. ಇತ್ತಲ್ರಿಪ್ಪ. ಹೌದು. ಈಗ ಸದ್ಯ ಕಲಿಯುಗದೊಳಗ ಏನಾಗತ್ರಿ? 20ನೇ ಶತಮಾನ ದಾಟಿತ್ ನೋಡು. ಹಾ ಹಾ ನಾವ ಮಾಡುದು ನಾವೇ ಉಣ್ಣುದು. ಹೌದ್ ಹೌದ್. ಅರ್ಯಾಗ ಮಾಡುದು ಚಾಚಿಕೊಂಡದು. ಏ ಸಂಜೆಕಾದ್ರೆ ಎಳೆ ಆಗ್ತದ. ಮುಂಜಾನಿಂದ ಹಿಡಿದು ಮಧ್ಯಾಹ್ನವರೆಗೆ ಮಾಡುದು, ಮಧ್ಯಾಹ್ನ ಮ್ಯಾಗತ್ ನಾವೇ ಕೊಟ್ಕೊಂಡು ಉಣ್ಣುವಂತ ಕಾಲ ಬಂದದ. ಬಂದೈತಲ್ರಿಪ್ಪ ಗುರುಜಿ ಅವ್ರ, ಬಂದೈತಲ್ರಿಪ್ಪ. ಮದಗೊಂಡು ಮುತ್ಯ ಸುಳ್ಳೆ ಹೇಳಿಲ್ಲವ. ಏನಂತ ಹೇಳ್ರಿ? ನೀ ಮಾಡಿದ್ದ ನೀನೇ ಉಣ್ಣೋ, ನೀಡಬೇಡ ಯಾರಿಗೆ, ಹಾ ಹಾ ಒಂಡುಳದ ಅಗಲ ತಮ್ಮ ತೆಗೆದಿಡೋನ್ ಯಾರಿಗೆ. ಹೌದ್ ಹೌದ್ ಹೌದು. ಇವು 3 ಮೈಕ್ ಒಂದ ಅಂಪ್ಲಿಫೈರ್ ಇಂದ ಬಂದೈತಿ, ಬೇರೆ ಬೇರೆ ಬಂದಾವು. ಕರೆ ಗಾಲಿ ಪರಕದವ್ರಿ ಅಲ್ಲಿ. ಗಾಲಿ ಅಲ್ಲ ಮಗನ, ನೀನ್ ಯಾವನ್ ಹೇಳ್ಬೇಡ. ಆ ಗಾಲಿ ಯಾವ್ದು ಹೆಚ್ಚಿಡ್ಬೇಕು ಯಾವ್ದು ಕಮ್ಮಿ ಇಡೋದು ಯಾರ್ಯಾರ ಗುಣ ಎಟ್ಟೈತಿ, ಯಾವ್ಯಾವ ಭಯಾಂಗ ನೀರ್ ಎಟ್ಟದ ಹಂಗಿಟ್ಟ ನಾವ್ ದೇವ್ರ. ಹೌದು. ಅದಕ್ಕ ಈ ಮಾತನ್ನ ಹೇಳಾಕತ್ತೀನಿ. ಹಾ ಹಾ ಇದು ನಿನ್ನ ವ್ಯವಹಾರ ಆಯ್ತು. ಹೌದ್. ಇನ್ನು ಈಚೆ ಕಡೆ ಈ ಹಳ್ಳಿ ಅವಳ ಕಡೆ ಅಡ್ಡು ಬರ್ಲ್ಯಾ? ಬರ್ತೇನೆ ತಡಿ. ಆಚೆ ಕಡೆ ಮ್ಯಾಲಿನೊಳಗ ಮಾಸ್ತರ್ ಮಾತಾಡಿದಲ್ಲ, ಏನ್ ಮಾತಾಡಕತ್ತಾರ್ರಿ? ಬಾಳ ಚಂದ ವಿಷಯ. ಹಾ ಹಾ ತಾವೆಲ್ಲರೂ ಆತ್ಮಜ್ಞಾನಿಗಳಿದ್ದೀರಿ. ಹೌದಲ್ರಿಪ್ಪ. ಹೌದು. ಏ ಬಾರೋ ವಿಜಯ, ಬಾರು. ಅದು ಎಷ್ಟು ಹಿಚ್ಕಾಡ್ರು ಅಟ್ಟಾಯ್ತು. ಬಾ ಇನ್ನು ಬಾ. ಇನ್ನು ಮತ್ತದು ವರ್ರತ್ ಒದರಾಕತೈತಿ, ಬಂದ್ ಮಾಡಕ್ ಒಂದ್ ತಾಸ್ಬೇಕು. ಬಾಯ್ ಕಡೆ ಮಾಡ್ಕೊಂಡ್ಬಿಟ್ಟ ಸುಮ್ಮ. ವಿಷಯ ಬಾಳ ಚಂದ. ಏನಾತ್ರಿಪ್ಪ? ನೋಡ್ರಿ, ನಾ ಸುರುವಿನ ಸಂದಿನಾಗ ಹೇಳೀನಿ, ದೈವ ಅಂದ್ರ ಒಂದು ದೇವರ. ಹೌದು. ದೈವ ಅಂದ್ರ ತಾಯಿ ತಂದೆ. ತಾಯಿ ತಂದೆ ಇದ್ದಂಗಲ್ರಿಪ್ಪ. ಈ ದೈವಕ್ಕೆ ನಾವು 2 ಮ್ಯಾಲಿನವ್ರ ಮಕ್ಕಳಿದ್ದಂತೆ. ಹೌದ್ ಹೌದ್ ಹೌದ್ರಿಪ್ಪ. ಹೌದು. ಇಲ್ಲಿ 1-2-3 ಮಂದಿ ಅನೇಕ ವಿಷಯಗಳನ್ನ ಮಾತಾಡಿದಾಗ ಒಬ್ಬರು ಹಿರಿಯರು ಬಂದು ಮತ್ತೇನಂದ್ರಿ? ಒಂದು ಹಾ ನಾಮ ಇನ್ನೊಂದು ರೂಪ ಅನ್ನುವಂತ ವಿಷಯದೊಳಗ ಹಾ 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 ಇವ್ರು ಮಾತಾಡಿದ್ರು. ಹೌದ್ರು. ಖರೆ ಹಾ ಆ ಹಿರಿಯರು ಏನು ಮಾತಾಡಿ ಹೋದ್ರ ಬಂದ ಮಯಕಿನಾಗ ಮತ್ತೇನು ಮಾತಾಡ್ರು? ಪಾದ ಶ್ರೇಷ್ಠ ಅಥವಾ ಹನಿ ಶ್ರೇಷ್ಠ ವಿಷಯ ಇಟ್ಟಾರ. ಅವ್ರು ಇಟ್ಟಾರಲ್ರಿಪ್ಪ. ಇಟ್ಟಾರತ್ತಂದ್ರ ಆ ಮಾತಿಗೆ ನಾವು ಮಾನ್ಯತೆ ಕೊಟ್ಟು ದೈವಕ್ಕೆ ನಾವು ತಲೆ ಬಾಗ್ಬೇಕಾಗ್ತದೆ. ಬಾಗ್ಬೇಕಲ್ರಿಪ್ಪ. ಮತ್ತ ಅವ್ರ ಮಾತು ಮೀರಿ ನಾವು ಬ್ಯಾರೆ ಮಾತಾಡಿದೇವಪ್ಪ ಅಂತಂದ್ರ ಮನುಷ್ಯ ವಚನ ಭ್ರಷ್ಟ ಆಯ್ತು. ವಚನ ಭ್ರಷ್ಟ ಕಾಣಲ್ರಿಪ್ಪ. ಬಾರೋ ವಿಜಯ, ಈ ಕಡೆ ನೋಡ್ರಿ ನೀವು. ಗಾಡಿ 4-5 ತಾಸು ಬಾರು. ಅದ್ ನೆನ್ಕೊಂಡು ತಗೊಂಡ್ ಹೊಂಟಿಲ್ ನೀ ಮೈಕ್ ಸೆಟ್. ಇಲ್ಲಿ ವಿಷಯ ಏನ್ರಿಪ್ಪ? ಒಂದು ಪಾದ ಒಂದು ಹನಿ ವಿಷಯ ಇಟ್ಟಾಗ ನಾನು ಪಾದದ ಪಾಲ ತಗೊಂಡು ಮಾತಾಡಿನಿ. ಹೌದು. ಈ ಪಾಲನ ಹಿಡ್ಕೋತೀನಿ, ಮುಂದಿನ ನನ್ನ ಪಳೆದಾಗ ಅದ್ರ ವರ್ಣನೆಯನ್ನ ಮಾತಾಡ್ತೀನಿ ಅಂತ ಹೇಳಿ. ಹೌದು. ಹನುಮಂತ ಮಾಸ್ತರ್ ಒಂದು ಮಾತು ಹೇಳ್ದ. ಏನತ್ರಿ? ಕಮಿಟಿ ಅವ್ರ ಅದನ್ನ ವಿಷಯ ಇಟ್ರು, ಬಂದ್ ನೀ ಪಾಲ ಹಿಡ್ದಿ. ಹಾ ಇದು ದೈವದವ್ರ ಒಬ್ಬರ ಎದ್ದ, ಸತ್ಯಪ್ಪ ನಿನ್ನ ಮಾತು ತಪ್ಪಾಗ್ತೈತಿ ಅಂದ್ರೆ ನಾ ತಿರುಗಾಡಿ ಎಲ್ಲಾರದು ಕಾಲು ಹಿಡ್ಕೋತೀನಿ. ಹೌದು. ತಾಯಿ ತಂದೆ ಕೂತ್ ಮಕ್ಕಳಿಗೆ ಪಾಲ ಮಾಡ್ರಂದ್ರ ಮಗ ಆಗಿ ಹಿಡಿದು ನಂದು ಕರ್ತವ್ಯ ಆಯ್ತು, ಏನಿದು ತಪ್ಪಾಗ್ತೈತೋ? ಹಿಡಿಯಬೇಕರ್ಲ. ಹಾಕಿ ಮಾಯಕ್ಕೆ ತೊಂದ ಹೇಳ್ಯಾರ್ರಿ ಅವ್ರು, ಹಂಗ ಹೇಳಿಲ್ಲ. ಇದು ಒತ್ತಾಟಿಗಿರ್ಲಿ. ಹಾ ನಾ ಪಾದದ ಪಾಲವನ್ನು ತಗೊಂಡಿನಿ. ಹಾ ಹನಿ ಪಾಲು ನಿನಗುಳ್ದೈತಿ. ಉಳ್ದಲ್ರಿಪ್ಪ. ನಿನಗ ಬಂದ್ರ ಮಾತಾಡ್ಬೇಕು, ಬರ್ಲಿಲ್ಲ ಅಂದ್ರೆ ಬಿಡ್ಬೇಕು. ಬಿಡ್ಬೇಕಲ್ರಿಪ್ಪ. ಇದು ಒತ್ತಾಟಿಗಿರ್ಲಿ. ಹಾ ಅದನ್ನ ಯಾಕೆ ಕಾಲ್ಗದಪ್ಪ ನೀನು? ದೈವದವ್ರು ಇಟ್ರು ನೀ ಹಿಡ್ದಿ. ಹೌದು. ಏನ್ ತಿಳಿದ್ ಹಿಡ್ದಿ? ನಾ ಏನೋ ತಿಳಿದ್ ಹಿಡ್ದನಿ. ಹಾ ನೀ ತಿಳಿಲಾರ ನಾವು ಹಿಡಿಬೇಕು? ಅವ್ರೊಂದ್ ಬ್ಯಾರೆ ಹಿಡ್ದಾರ್ಲ. ಸುಮ್ಮಿರು. ಹಾ ಹಾ ನಾನು ದೈವಕ್ಕೆ ವಜ್ಜೆ ಆಗವಲ್ಲ. ಹೌದು. ದೈವದೊಳಗ ಮಾತು ಕೊಟ್ಟಿನಿ ಅಂದ್ರೆ ಪಾದದ ಪಾಲ ನಾ ಮಾತಾಡವನಿ, ನಿನ್ನ ಪಾಲನು ಮಾತಾಡ್ತೀನಿ. ನಾ ಇಲ್ಲ ನಂಗಿಲ್ಲ. ನೀ ಏನು ವಿಷಯ ಇಟ್ಟಿದಿ ಅದನ್ನು ಮಾತಾಡುನು. ಹೌದು. ಕರೆದ ದೈವಕ್ಕೆ ನಾ ವಜ್ಜೆ ಆಗಂಗಿಲ್ಲ. ನಾ ಪಾದದ ಪಾಲ ಮಾಡದ್ ಮಾತಾಡವನಿ. ಹೌದು ಹೌದು. ಒಂದಾನ ಒಂದು ಕಾಲದಲ್ಲಿ ಗೌತಮ ಋಷಿಯ ಮಡದಿ ಐಲಾದೇವಿ ಪತಿಯ ಶಾಪದಿಂದ ಕಲ್ಲಾಗಿ ಬಿದ್ದು ಎಷ್ಟೋ ವರ್ಷ. ಮುಂದ ತ್ರೇತಾಯುಗದಲ್ಲಿ ವಿಶ್ವಾಮಿತ್ರ ರಾಮ ಲಕ್ಷ್ಮಣರಿಗೆ ಕರ್ಕೊಂಡು ಸಂಚಾರ ಮಾಡುತ್ತಾ ಹೊಂಟಾನಲ್ರಿಪ್ಪ. ಗುರು ವಿಶ್ವಾಮಿತ್ರ ಹೇಳಿದ್ರು, ಏ ರಾಮ,
ಈ ಕಲ್ಲಿಗೆ ನಿನ್ನ ಪಾದ ಸ್ಪರ್ಶ ಮಾಡೋ, ಹಾ ಹಾ ಈ ಕಲ್ಲಿನ ಮೇಲೆ ನಿನ್ನ ಪಾದವನ್ನು ಇಡು ಅಂದಾಗ ಹಾ ಲಕ್ಷ್ಮಣ ತನ್ನ ಗುರುಗಳೇ ಗುರುಗಳೇ ನಮ್ಮ ಅಣ್ಣಗ ಈ ಕಲ್ಲಿನ ಮೇಲೆ ಪಾದ ಸ್ಪರ್ಶ ಮಾಡತ್ತಿರಲ್ಲ, ಇದ್ರ ಕಾರಣ ಏನು ಅಂತೇಳಿ ತಮ್ಮ ಕೇಳ್ದ. ಹಾ ಹಾ ಅವಾಗ ಗುರು ವಿಶ್ವಾಮಿತ್ರ ಮುನಿಗಳು ಹೇಳಿದ್ರು, ಏನಂತ್ರಿ? ಹಿಂದು ಒಂದಾನ ಒಂದು ಕಾಲದಲ್ಲಿ ಚಂದ್ರ ಮತ್ತು ಇಂದ್ರನ ಕುತಂತ್ರದಿಂದ ಹಾ ಪತಿಯ ಶಾಪ ಅಂದ್ರೆ ಗೌತಮ ಋಷಿಯ ಶಾಪದಿಂದ ಐಲಾದೇವಿ ಕಲ್ಲಾಗಿ ಬಿದ್ದಾಳ. ಕಲ್ಲಾಗಿ ಬಿದ್ದಾಳ, ಕಲ್ಲಾಗಿ ಇಲ್ಲ ಮಣ್ಣಾಗಿ ಬಿದ್ದಾಳ. ಒದರ್ಬೇಡ, ಎಲ್ಲರಿಗೂ ಕೇಳ್ದೈತಿ. ಅದ್ ಮೈಕ ಹಂಗಾಯ್ತದ, ಏನ್ ಮಾಡುದು? ನಿನ್ ನೋಡೋಣ ಹಂಗ ಮಾಡ್ತೈತಿ. ಅದಕ್ಕ ಹಚ್ಚಿರಾತನ ನಿನ್ನ ಜೋಡಿ ಅವಂದೋಯ್ತು ತಡಿ, ಏನ ಬರ್ತೈತಿ ಪಾಳೆ. ಹಾ ಇವಂದಲ್ಲ, ಹಾ ಈಗ ಮಾತಾಡಿದ ಅವಂದು. ಮಾಸ್ತರ್ ಅಂದ್ರ ಅವಾಗ ಹಾ ಪತಿ ಗೌತಮ ಋಷಿಗೆ ಅನ್ಯೋನ್ಯ ಭಾವದಿಂದ ಬೇಡ್ಕೋತಾಳ ಐಲಾದೇವಿ. ಏನಂತ್ರಿಪ್ಪ? ಪತಿದೇವ, ಪತಿದೇವ, ನಾನು ಮಾಡಿರ್ತಕ್ಕಂತ ತಪ್ಪೇನು, ನಾನು ಮಾಡಿದಂತ ಕರ್ಮೇನು? ಕರ್ಮವೇನು? ಬೆಳಗಿನ 3 ಗಂಟೆಗೆ ನೀವು ಪೂಜಾಕ ನೀರ್ ತಗಾಕ್ ಹೋಗವ್ರು. ಹೌದು. ಒಂದು ಹುಂಜ ಕೂಗಿದ್ದಕ್ಕಾಗಿ ತುದಿ 3 ಚಂಜಿ ನೀವು ಹೋದ್ರಿ. ಹಾ ಇದು ನನಗ ಗುರ್ತಿಲ್ಲ. ಗೊತ್ತಿಲ್ಲಲ್ರಿಪ್ಪ. ನಿಮ್ಮ ರೂಪದೊಳಗೆ ಇಂದ್ರ ಬಂದ ನನಗ ಏಕಾಂತ ಆಗ್ಯಾನ. ರೂಪ ಇಲ್ಲಿ ಬದಲಾಗ್ಯದೇನು? ಇಲ್ಲ, ರೂಪ ನಿಮ್ಮದೇ ಅದ, ನಿಮ್ಮದೇ ಅದ. ನನ್ನಲ್ಲಿ ಏನು ತಪ್ಪದ? ಆವಾಗ ಈ ಶಾಪಕ್ಕೆ ಉಶಾಪ ಕೊಡ್ಬೇಕು ಅಂತ ಪತ್ನಿ ಕೇಳಿದಾಗ ಪತಿ ಹೇಳ್ತಾನ, ಏನಂತ್ರಿಪ್ಪ? ಇಲ್ಲ, ಮುಂದೆ ಶ್ರೀರಾಮಚಂದ್ರ ಅವತಾರ ತಾಳಿ ಬರಾಮದಾನ, ದಶರಥ ರಾಜನ ಹೊಟ್ಟೆಲಿ ಹುಟ್ಟಿ ಬರಾಮದಾನ. ಅಂತ ಭಗವಂತನ ಒಂದು ಪಾದ ಸ್ಪರ್ಶದಿಂದ ನೀವು ಹೊಳ್ಳೆ ಮಾನವಲಾಗ್ತಿ ಅಂತೇಳಿ ಆಶೀರ್ವಾದ ಮಾಡಿದ. ಈ ಕತಿ ವಿಶ್ವಾಮಿತ್ರ ಮುನಿಗಳು ಲಕ್ಷ್ಮಣ ಹೇಳಿದಾಗ ರಾಮದೇವರು ಪಾದ ಸ್ಪರ್ಶ ಮಾಡಿದಾಗ ಐಲಾದೇವಿ ಕಲ್ಲಿನ ಜನ್ಮ ಉದ್ಧಾರ ಆಗಿ ಮಾನವಲಾಗ್ಯಾರ. ಇದು ದೇವರ ಮಾಡಿದ ಪಾದ ಸ್ಪರ್ಶದ ಉದ್ಧಾರ. ಇದು ಪಾದ ಮಾಡಿದ ಕೀರ್ತಿ. ಹೌದಲ್ರಿಪ್ಪ. ನಿನಗ ಕುನ್ಯಾಕ ಬಂತು ಕುನಿ, ನಿನಗ ನೇಗಲಿಲ್ಲ ಅಂದ್ರೆ ನನಗ್ ಕುನ್ಯಾಕ ಬರಂಗಿಲ್ಲ ಅಂತೇಳಿ ನಿತ್ ಜಾಗದಾಗ ಗಪ್ ಮಾತಾಡ. ನಿನಗ ಕುನ್ಯಾಕ ಬರ್ಲಾರ್ಕ ಅಂಗಳ ಡೊಂಕ ಮಾಡ್ಬೇಡ. ಮಾಡಂಗಲ್ ತೋರಿ ಅವ್ರು. ಇಲ್ಲ, ನನಗ ಹನಿ ಪಾಲು ಮಾತಾಡಕ್ ಬರುದಿಲ್ಲ ಅಂದ್ರೆ ನಾ ಪಾದ ಹಿಡಿದೇನ್ ತಪ್ಪಾಗಿಲ್ಲ, ನೀ ಪಾದ ಹಿಡಿ. ಮಂಗಲ ಆಗುವವರೆಗೆ ಹನಿ ವಿಷಯನ ಮಾತಾಡ್ತೀನಿ. ಮಾತಾಡೋಣಲ್ರಿಪ್ಪ. ಖರೆ ದೈವ ಕಾಲಗಳಿಬೇಡ. ಈಗ ಹೆಂಗ ರಾಮದೇವರ ಪಾದದಿಂದ ಐಲಾದೇವಿ ಕಲ್ಲು ಹೋಗಿ ಮಾನವಳಾಗಿ ಉದ್ಧಾರ ಆಗ್ಯಾವಲ್ಲ, ಹಂಗ ನಿನ್ನ ಹಣ್ಣಿದಿಂದ ಯಾರೇ ಉದ್ಧಾರ ಆಗಿರ, ಯಾರೇ ಮೋಕ್ಷಕ್ಕೆ ಹೋಗ್ಯಾರ. ಮಂಗಳಾರತಿ ಆಗುವವರೆಗೆ ಹೇಳು ಒಂದರೆ ಹೇಳ್ತಾರ್ರಿ. ಇದು ದೈವದವ್ರು ಇಟ್ಟಂತ ವಿಷಯದೊಳಗ ಹನಿ ಮತ್ತು ಪಾದದ ವಿಷಯದೊಳಗ ನಾ ಮಾತಾಡಿದ ಪಾದದ ವಿಷಯ. ಹೌದಲ್ರಿಪ್ಪ, ಹೌದು. ಇನ್ನ ದೈವದ ಅಪ್ಪನೆ ತೆಗೆದುಕೊಂಡು ಅಥವಾ ತೆಗೆದುಕೊಳ್ಳಾರ್ದೆ ನೀ ವಿಷಯ ಇಟ್ಟಿ. ಏನದಿಟ್ಟಾರಿ ಅವ್ರ? ಒಂದು ನಾಮ, ಇನ್ನೊಂದು ನೇಮ. ಅಲ್ಲಿ ಯಾರೋ ಒಬ್ರು ಬಂದು ನಾಮ ಮತ್ತ ರೂಪ ಇಡ್ರಿ ಅಂತಂದಾಗ ನಾ ಹಿಡ್ಕೊಳ್ರಿ ಅಂತ ಹೇಳಿ ದೈವದವ್ರಿಗೆ ಎಲ್ಲಾರಿಗೆ ಕೇಳಿ ನಾಮ ಹಿಡ್ಕೊಂಡ. ಹಿಡ್ಕೊಂಡ್ ನನಗೆ ಸಂತೋಷ ಅದ. ಅವ್ರ ನಾಮ ಹಿಡ್ಕೊಂಡಾರ ಬಿಡ್ರಿ ಅವ್ರು. ಒಬ್ರು ಯಾರೋ ಬಂದ್ ಹೇಳ್ಯಾರ, ನೀ ಹಿಡ್ಕೊಂಡಿದಿ, ನನಗೆ ಸಂತೋಷ ಅದ, ನನಗೆ ಬಂದ್ರೆ ಮಾತಾಡ್ತೀನಿ, ಬರ್ಲಿಲ್ಲ ಅಂದ್ರೆ ಇಲ್ಲ. ಹೌದು. ಎಲ್ಲಾರು ಬಲ್ಲವ್ರ ಇರಂಗಿಲ್ಲ, ಇರಂಗಿಲ್ಲಲ್ರಿಪ್ಪ. ಯಾರು ಕಲ್ತೆ ಹುಟ್ಟಿಲ್ಲ. ಹೌದು. ನೀನು ನಾಮದ ಫಲ ಹಿಡ್ಕೊಂಡು ಮಾತಾಡಿದಿ. ಏನಂತ? ಏನ್ರಿಪ್ಪ? ವಾಲ್ಮೀಕಿ ಋಷಿಗಳು ಪಾಪ ಕರ್ಮಾದಿಗಳನ್ನ ಮಾಡ್ತಿದ್ರು, ನಾರದ ಮುನಿಗಳು ಬಂದು ಬೋಧನೆ ಮಾಡಿದ್ರು. ಹೌದು. ಒಂದು ರಾಮ ನಾಮದ ಬಲದಿಂದ ರಾಮಾಯಣ ಬರೆದಿಟ್ರು. ರಾಮ ಅನ್ನುವಂತ ಒಂದು ನಾಮದ ಬಲದಿಂದ ರಾಮಾಯಣ ಬರೆದಿಟ್ರು. ತಾವೆಲ್ಲರೂ ಕೇಳಿರಿ? ಕೇಳ್ಯಾರಲ್ರಿಪ್ಪ. 60,000 ವರ್ಷ ರಾಮ ಅನ್ನುವಂತ ನಾಮ ನುಡ್ದಾನ. ಯಾವಾಗ ಪಾಪ ಅನ್ನುವಂತಾದ ನಶಿಸಿ ಹೋಯ್ತು, ಧರ್ಮ ಅನ್ನುವಂತಾದ ಸ್ಥಾಪನೆ ಆಯ್ತು, ತದನಂತರದಲ್ಲಿ ಅವನ ಮ್ಯಾಗ ಹುತ್ತು ಬೆಳೀತು. ಹೌದು. ಅವನ ಹೆಸರು ಮೊದಲ ರತ್ನಾಕರ. ಅವನ ಒಂದು ತಪ್ಪದ ಬಲದಿಂದ ಹುತ್ತು ಬೆಳೆದಕ್ಕಾಗಿ ವಾಲ್ಮೀಕಿ ಅಂತ ಅವನ ಹೆಸರು ಬತ್ತು. ವಾಲ್ಮೀಕಿ ಅಂತ ಅವನ ಹೆಸರು ಬತ್ತು. ಬತ್ತಲ್ರಿಪ್ಪ. ತದನಂತರ ನಾರದ ಮುನಿಗಳು ಬಂದು ಹುತ್ತಿ ಒಡೆದ ವಿಭಾಗ ಮಾಡಿ ಮತ್ತವನಿಗೆ ಉಪದೇಶ ಮಾಡಿದ್ರು. ಏನಂತ ಮಾಡಿದ್ರಿಪ್ಪ? ರಾಮ ಅಂತ ನಾಮ ನುಡ್ಕೊತ ಕುಂಡ್ರ ಬೇಡಪ್ಪ, ನೀ ಏನಾದ್ರೂ ಒಂದು ಬರಿಯ ತಂದಾಗ ರಾಮಾಯಣ ಬರೆದಿಟ್ಟಾತ್ ನೀ ಹೇಳಿದಿ. ಹೇಳ್ಯಾರಲ್ರಿಪ್ಪ. ಅವಾಗ ದಶರಥ ರಾಜ ಇಲ್ಲ, ರಾಮ ಇಲ್ಲ, ಲಕ್ಷ್ಮಣ ಇಲ್ಲ, ಸೀತಾ ಇಲ್ಲ, ಭರತ್ ಇಲ್ಲ, ಶತ್ರುಘ್ನ ಇಲ್ಲ.
ಯಾರ್ಯಾರು ಇಲ್ಲ. ಹೌದ್ ಅವಾಗ ರಾಮ ಏನ ಹುಟ್ಟಿಲ್ಲ ಅಂದ್ರೆ ಯಾವ ರಾಮನ್ ನಾಮ ಅವನು ನುಡ್ದ? ಹಾ ಬೆತ್ತನು ಅಂಕಿ ಪೇಚಲ್ಲಿ. ಏ ನೀ ಸುಮ್ಮಿರ. ಹೌದು ಮಂಗಳಾರತಿ ಕುಡ್ದು ನನಗೆ ಹೋಗದ್ ಮಂಗಳಾರತಿ ಮಾಡವ ನಾವು. ಹೌದೌದು ಸುಮ್ಮಿರೋ ವಿಜಯ, ನಿನಗೆ ಒಂದ ಮಾತು ಹೇಳ್ತೀನಿ ಕೇಳ. ನೀ ಅಮೌಷದ ಎಲ್ಲ ವರ್ಷದ ಬೇಡ ಅವಂಗ, ಬರೀ ಈ ಎರಡು ಮಾತಿನಾಗ ಅವನು ಕುದುರೆ ಸಾಯ್ತೈತಿ. ಸುಮ್ಮಿರ. ಹಾ ಹಾ ಎರಡೇ ಮಾತಿನಾಗ ನೀವು ಎದ್ದು ಹೋಗಿ ಚಟ್ನ ಎದ್ದು ಹೋಗಿ ಯೂಟ್ಯೂಬ್ ನೋಡಿ ಬಂದಿಲ್ಲ, ಹಾ ಕುದುರೆ ಮಂಡಿಗಲ್ಲಿ ಹೋಗದೈತಿ. ಹೋಗದತ್ರಲ್ಲ ಇಲ್ಲಿ ದೈವದವ್ರು ಯಾರಿಗೆ ಗುರುತಾಗೈತಿ ಇಲ್ಲ ನಮಗೆ ಗೊತ್ತಿಲ್ಲ, ನಮಗಿಬ್ಬರಿಗೆ ಗುರುತಾಗೈತಿ. ಹಾ ಇಲ್ಲೆಲ್ಲ ಅದೇ ಬಳಗೈತಿ. ಹಾ ಸಹಜ ಹೇಳಿ ಕೇಳಿ ನಿಮ್ಮ ಕಣ್ಣು ಮುಂದೆ ಅವನ ಮ್ಯಾಲ ಕಾಲು ಮಾಡಿ ತೆಳಗ್ ಚಂಡ್ ಮಾಡಿ ಇಲ್ಲಿ ನಿಲ್ಲಿಸಿ ಹೋಗ್ತೀನಿ ನೋಡ್ಕ್ರಿ. ಇಲ್ಲಿ ಕನಕಟ್ಟಿ ಯಾವಾರಿಲ್ಲ, ಮೋಸದ ಯಾವಾರಿಲ್ಲ ನಿಮ್ಮ ಮುಂದೆ. ಹಾ ನಾ ಹಿಡಿಯಂಗಿಲ್ಲ, ಅವನ್ ತಾನಾಗೆ ಬರ್ಬೇಕ, ತಾನಾಗೆ ಚಂಡ ತೆಳಗಾಗ್ಬೇಕು, ಕಾಲು ಮ್ಯಾಲ ಆಗ್ಬೇಕು. ಹಾ ಹಾ ನನ್ನ ಗುರು ಮದಗೊಂಡು ಮುತ್ಯಾನ ಸಾಕ್ಷಿಯಾಗಿ ನನ್ನ ಕಡೆ ಹೋಗ್ಯದ, ತಾವ್ ಒಪ್ಕೋಬೇಕು ಸರಳ. ಒಪ್ಕೋಬೇಕಲ್ರಿಪ್ಪ. ಅವ್ ಒಪ್ಕೋಲಿಲ್ಲ ತಂದ್ರ ಆ ಯೂಟ್ಯೂಬ್ ಒಪ್ಪಿಸ್ತೈತಿ, ಬಿಡಂಗಿಲ್ಲ. ಹಚ್ಚಿ ಬಿಡ್ತಾನೆ, ಹೆಂಗ್ ಕೇಳ್ತಾನೆ ವಿಜಯ್ ಮಾವ. ಇಲ್ಲಿ ಇದು ಹಾಡಿಕೆ ಮಾಡಾಕ ನಾನು 4ನೇ ಹೊಳೆ ದಾಟಿ ಇಲ್ಲಿ ಏನು ಕಸ ತೆಗ್ಯಾಕ ಬಂದಿನಿ ತಿಳ್ಕೊಂಡಿದ್ವಿ ಹೊಲಸಾಲ ದಂಡ್ಯಾಗ. ಇನ್ನೂ ರಾಮದೇವ್ರ ಅವತಾರ ಇಲ್ಲಿ ಆಗಿಲ್ಲ. ಒಟ್ಟ ಆಗಿಲ್ರಲ್ಲ, ರಾಮದೇವ್ರ ಹುಟ್ಟಿಲ್ಲ. ಹಾ ಹಿಂಗ ಭರತ್ ಹುಟ್ಟತಾನ, ದಶರಥ ರಾಜ ಹುಟ್ಟತಾನ, 3 ಮಂದಿ ಹೆಂಡ್ರ ಆಗ್ತಾರ. ಹಾ ರಾಮ ಹುಟ್ಟಾಮದಾನ, ಹಿಂಗೆಲ್ಲ ಸೀತಾನ ರಾವಣಾಸುರವದಾಮದಾನ. ಹಾ ಹಿಂಗೆಲ್ಲ ವಾಲ್ಮೀಕಿ ಋಷಿಮಗಳ ಬರೆದಿಟ್ಟಾರಲ್ಲ, ಇನ್ನ ಇಲ್ಲಿ ರಾಮನ ಅವತಾರ ಆಗಿಲ್ಲ. ಆಗಲ್ಲ. ಅವಾಗ ನಾಮ ಎಲ್ಲಿದ ಬತ್ತಪ್ಪ ಇದು ರಾಮ ಅನ್ನುವಂತದ? ಯಾವ ರಾಮ? ಹೌದು, ನಂದು ವಾದ ಇಲ್ಲ. ಹಾ ದೈವಕ್ಕೆ ತಿಳಿಬೇಕದು, ಇವ್ರಿಗೆಲ್ಲ ತಿಳಿಬೇಕದು. ರಾಮನ ಜನ್ಮ ಇಲ್ಲಿ ಆಗಿಲ್ಲ ತಂದ್ರೆ ಇವ್ ಯಾವ ರಾಮ? ಹಾ ಈ ರಾಮನ ನಾಮ ಅಲ್ಲಪ್ಪ, ಅವ ಬ್ಯಾರೇದವ್ ರಾಮ ಅಂತಂದ್ರ ವಾಲ್ಮೀಕಿ ಋಷಿ ಅವನ ಭಕ್ತ, ಇವನ ಭಕ್ತ ಅಲ್ಲ. ಅವಲ್ಲ ಗುಮ್ಮಿ ಬತ್ತಪಾದ ಇಷ್ಟ ಐತಿ. ಒಂದೀಟ್ ತಾಡ್ರಿ. ಇವನ ನಾಮ ಇವನ ನೇಮ ಈಗ ವರ್ಷಕೋಬೇಡ, ಕಣ್ಣೀರನ್ನ ಬಾಳ ಐತಿ ಗಪ್ಪ. ಹಚ್ಚ ಇನ್ನೊಂದು ಬಿಡಿನಿ. ಇಲ್ಲಿ ಒಂದು ವಿಚಾರ, ನಾಮ ಹನುಮಂತ ಮಾಸ್ತರ್ ಹಿಡ್ದಾನ. ಹಿಡ್ದಾರಲ್ರಿಪ್ಪ. ವಾಲ್ಮೀಕಿ ಋಷಿಯ ಮೊದಲಿನ ಹೆಸರು ರತ್ನಾಕರ. ರತ್ನಾಕರ ಅದು ನಾಮಿಲ್ರಿ. ಹಾ ನಾರದ ಮುನಿಗಳ ಒಂದು ಬೋಧನೆಯಿಂದ ತಪಸ್ಸರಿಗೆ ಕೂತ. ಹಾ ಕೂತಾನ್ರಿಪ್ಪ. ಅವನ ಮ್ಯಾಲ ಹುತ್ತಿ ಬೆಳಿತು, ರತ್ನಾಕರ ಅನ್ನುವಂತ ನಾಮ ಚೇಂಜ್ ಆಯ್ತು. ಹಾ ವಾಲ್ಮೀಕಿ ಅನ್ನುವಂತ ನಾಮ ಉತ್ಪತ್ತಿ ಆಯ್ತು. ಉತ್ಪತ್ತಿ ಆತದ್ರಪ್ಪ. ಖರೆ ಆ ರೂಪ ಬದಲಾಗ್ಯದೇನ್ರಿ? ಇಲ್ಲ, ರೂಪ ಬದಲಾಯ್ತೇನೋ? ರೂಪ ರತ್ನಾಕರ ಇದ್ದಂತ ನಾಮದೊಳಗೆ ಇದ್ದದ ರೂಪ ಅದೇ ಅದ. ಅದೇ ಅದ. 60,000 ವರ್ಷ ತಪಸ್ಸರೆ ಕೂತಾಗ ರೂಪ ಅದೇ ಅದ. ಅದೇ ಅದ. ನೀವು ಹಳ್ಳೂರಾಗಿದ್ದಾಗ ಹಿಂಗದಾನು, ಇಲ್ಲಿ ಬಂದಾಗ ಹಿಂಗದಾನು. ನೀವು ಓಡಬೇಡ ಗಪ್ಪ. ಹೌದು, ನೀವು ಓಡಿ ಅಂದ್ರೆ ಮಗನ ಇನ್ನಟ್ಟು ಕಮ್ಮಿ ಬಿಡ್ತಾರ ಅವ್ರು. ಹೌದೌದು. ಹುತ್ತು ಬೆಳೆದ ಮೇಲತ್ತ ನಾರದ ಮುನಿಗಳು ಹುತ್ತು ವಿಭಾಗ ಮಾಡಿ ಆಶೀರ್ವಾದ ಮಾಡಿದಾಗ, ಹುತ್ತಿ ಬೆಳೆದಕ್ಕಾಗಿ ನೀವು ವಾಲ್ಮೀಕಿ ಋಷಿ ಆಗುವತ್ತ ಆಶೀರ್ವಾದ ಮಾಡ್ಯಾನ. ಎರಡನೇ ನಾಮ ಅವನಿಗೆ ಬತ್ತು. ಬತ್ತಲ್ರಿಪ್ಪ. ನಾಮ ಬದಲಾಯ್ತು. ಬದಲಾಯ್ತಲ್ರಿ. ಖರೆ ರೂಪ ಬದಲಾಗ್ಯದೇನು? ಇಲ್ಲ, ಆಗಿಲ್ಲ. ಹಿಂಗ ರೂಪ ಶಾಶ್ವತದಪ್ಪ. ನಿನ್ನ ನಾಮ ಪದೇ ಪದೇ ಬದಲಾಗ್ತದ. ಬರ್ತತಿ ಹೊಕ್ಕತಿ, ಬರ್ತತಿ ಹೊಕ್ಕತಿ. ಈಗ ಬಂದ್ ಹೊಂಟೈತಿ. ಹೌದು, ಈಗ ಬಂದ್ ಹೊಂಟೈತಿ. ಒಂದು ವಿಷಯ ದೈವಕ್ಕೆ ತಿಳಿಯುವಂತೆ ಏನಪ್ಪಾ ಅಂತ ಕೇಳಿದ್ರ, ಏನ್ರಿ? ನಾವು ನೀವು ಎಲ್ಲರೂ ಹುಟ್ಟಿ ಬರಬೇಕಾದ್ರೆ ನಮ್ಮ ತಾಯಿ ತಂದಿ ಕಾರಣ. ಕಾರಣ ಅಲ್ರಿಪ್ಪ. ಹಡದ ತಾಯಿ ಏನ್ ಮಾಡ್ಯಾಡ್ರಿಪ್ಪ? ಹಡದ ತಾಯಿ 9 ತಿಂಗಳ 9 ದಿವಸ 9 ತಿಂಗಳು 9 ದಿವಸ ಈ ಒಡಲೊಳಗೆ ಇಟ್ಟುಕೊಂಡಾಳ. ಇಟ್ಕೊಂಡಾಳಲ್ರಿಪ್ಪ. ಈ ಒಡಲೊಳಗೆ ಇಟ್ಟುಕೊಂಡಾಳ. ಒಂದೊಂದು ತಿಂಗಳಿಗೆ ಹಂತ ಹಂತವಾಗಿ ಈ ರೂಪ ಬೆಳಕೊತ್ತ ಬಂದೈತಿ. ಬೆಳಕೊತ್ತ ಬಂದೈತಿಲ್ರಿಪ್ಪ. ಅವಾಗ ಏನಾರ ಇದಕ್ಕೆ ನಾಮ ಐತೇನ? ಇಲ್ಲ. ತಾಯಿ ಗರ್ಭದಾಗ ಇದು ರೂಪ ಬೆಳಕೊತ್ತ ಬಂದೈತಿ. ಹೌದು. 9 ತಿಂಗಳ 9 ದಿವಸಕ್ಕ ಆ ನನ್ನ ತಾಯಿ ಈ ಧರಣಿಗೆ ಬಿಟ್ಟಾಳಲ್ರಿಪ್ಪ.
ಹುಟ್ಟಿದ 13 ದಿವಸಕ್ಕೋ 12 ದಿವಸಕ್ಕೋ 14 ದಿವಸಕ್ಕೋ ನಿನ್ನ ನಾಮ ಬಂದೈತಿ. ನಾಮ ಬಂದತಿ. ನಾಮ ಮೊದಲು ಏನ ರೂಪ ಮೊದಲು? ರೂಪ ಮೊದಲ್ರಲ್ಲ, ಫಸ್ಟ್ ನೋಡ್ಬೇಕಾದ್ರೆ ರೂಪ ಮೊದಲ. ಇಷ್ಟೇ ದೈವಕ್ಕೆ ನಂದೇ ಅತ್ತನ ಶ್ರೇಷ್ಠ ಅಂತ ವಾದ ಮಾಡವಲ್ಲ. ಹಾ 9 ತಿಂಗಳ 9 ವರ್ಷ 9 ತಿಂಗಳ 9 ದಿವಸ, ಹಾ ತದನಂತರ 13 ಅಥವಾ 12 ದಿವಸ ಹಾ ತೊಟ್ಟಲ ಕಟ್ಟಿ ನಾಮ ಇಡ್ಬೇಕಾದ್ರ ಹೌದಲ್ರಿಪ್ಪ. ಇಟ್ಟು ದಿವಸ ನನ್ನ ರೂಪ ದೊಡ್ಡದು ಅಂತೇಳಿ ಹಿಂಗ ಅನಿಸ್ತದ ನನಗ ಗುರು ಹೇಳ್ಯಾನ. ಹಾ ಇದಕ್ಕೆ ನೀ ಏನು ತನ್ ತಕರಾರು ಹಚ್ತಿದ್ದಿ ಹಚ್ಚು. ಹೊಟ್ಯಾಗಿದ್ದಾಗ ನಾಮ ಇಟ್ಟಾಗ ತಕರಾರು ಹಚ್ಚುದ್ರಲ್ಲ. ಅದಕ್ಕ ಹಾ ಇಲ್ಲಿ ಇದು ಏನು, ನಾವು ನೀವು ಹುಟ್ಟು ಬರ್ಬೇಕಾದ್ರೆ 9 ತಿಂಗಳ 9 ದಿವಸ ಆಯ್ತು. ಆಯ್ತಲ್ರಿಪ್ಪ. ಇನ್ನ ಯಾವ ವೇದ ವ್ಯಾಸರ ಪತ್ನಿಯ ಒಂದ ಉದರದಲ್ಲಿ ಹಾ ಹಾ 12 ವರ್ಷ ಬೆಳೆದಾನ ಸುಖಮುನಿ. 12 ವರ್ಷ 12 ವರ್ಷದಿನ ತಾಯಿ ಒಡಲೊಳಗ ಅದಾನ. ಹಾ ಹಂಗೋ ಎಷ್ಟೋ ದೇವಾನ ದೇವತೆಗಳು ಬಂದ್ರು, ಬಾರೋಪ ಹಾ ಬಾ ಹೊರಗ, ಹೊರಗ್ ಬಾರೋ. ನಾ ಬರಂಗಿಲ್ಲ ಅಂದ. ಹಾ ಕಡೆಗೆ ಶ್ರೀಮನ್ ನಾರಾಯಣ ಬಂದಾಗಿ ಧರಣಿಗೆ ಬಂದಾನ. ಹಾ ಹಾ 12 ವರ್ಷದವರೆಗೆ ಅಲ್ಲಿ ನಿನ್ನ ನಾಮಿಲ್ಲ, ಅಲ್ಲಿ ನನ್ನ ರೂಪದ. ಹಾ 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 ಈ ಮಾತು ಸುಳ್ಳೇನು? ಕರೆ ಅದಲ್ರಿಪ್ಪ. ವೇದ ವ್ಯಾಸರ ಪತ್ನಿಯ ಉದರೊಳಗ ಹಾ ಒಡಲೊಳಗ ಹುಟ್ಟಿ ಬಂದಂತ ಸುಖಮುನಿ ಸುಳ್ಳೇನು? ಕರೆನರ್ಲ. ಸುಳ್ಳಾಗ ಓದ್ ಹಾಕ್ಬೇಡ್ರಿ. ಹಾ 12 ವರ್ಷ ತಾಯಿ ಒಡಲೊಳಗದಾನ, ಅಲ್ಲಿ ನಿನ್ನ ನಾಮಿಲ್ಲ, ಹಾ ನನ್ನ ರೂಪದ. ರೂಪದ ರೂಪ. ಇನ್ನು ನಿನ್ನಂತೆ ಹೋಗುನು. ಮತ್ತೇನ್ರಿ? ಅಮೋಘ ಸಿದ್ಧ ಮುತ್ಯಾಗ 4 ಮಂದಿ ಪುಣ್ಯದ ಮಕ್ಕಳು, 3 ಮಂದಿ ಪುಣ್ಯದ ಮಕ್ಕಳು, 4 ಮಂದಿ ವರುವಿನ ಮಕ್ಕಳು. ವರುವಿನ ಮಕ್ಕಳು 4 ಮಂದಿ ಆರ್ಲಿ. ಆರ್ತಿಗೆ ಒಬ್ಬಕ್ಕಿ ಹೆಣ್ಣು ಮಗಳು. ಹಾ ಹಾ 4 ಮಂದಿ ಉದರದಿಂದ 21 ಮಂದಿ ಮೊಮ್ಮಕ್ಕಳು. ಹೌದ್. ಈ 4 ಮಂದಿ ಸತ್ಯ ಧರ್ಮರು ಕೂಡಿ ಹೊನ್ನ ಬೆವರಿಗೆ ಒಳಗ ಧರ್ಮದ ಕಟ್ಟಿ ಕಟ್ಟಿದ್ರು. ಕಟ್ಟ್ಯಾರಲ್ರಿಪ್ಪ. ಧರ್ಮದ ಕಟ್ಟಿ ಕಟ್ಟಿದ್ರು. ತಂದೆಯ ನಾಮ ಗುರುವಿನ ನಾಮ ಸ್ಮರಣೆ ಮಾಡುತ್ತ ಕಟ್ಟಿ ಕಟ್ಟಿದ್ರು. ಹಾ ಕಟ್ಟಿದಂತ ಕಟ್ಟಿ ಅವರಿಗೆ ಮುಟ್ಟು ಕೊಡ್ಲಿಲ್ಲ. ಹಾ ನಮ್ಮ ಕಡೆ ತಪ್ಪಾಗ್ಯದ ಅಂತೇಳಿ ತಂದೆಗೆ ಗುರುವಿಗೆ ಹೋಗಿ ಶರಣ ಹೋದ್ರು. ಶರಣ್ ಹೋಗ್ಯಾರಲ್ರಿಪ್ಪ. ಅವಾಗ ನಮಗ್ ಹೇಳಲಾರ್ದೆ ನಮ್ಮ ನಾಮ ನೋಡ್ಕೋತ ನೀವು ಕಟ್ಟಿ ಕಟ್ಟಿರಿಪ್ಪ ಅಂತಂದ್ರ ನಾವ್ ಅಲ್ಲಿ ಬರಲ್ಲ. ಹೌದು. ಇಲ್ಲ, ನಮ್ಮ ಕಡೆ ಸರ್ವತ ತಪ್ಪಾಗ್ಯದ, ನೀವು ಬರಬೇಕು ಅಂತಂದಾಗ ಹಾ ಅಮೋಘ ಸಿದ್ಧ ಮುತ್ಯ ಗುರು ಸೋಮಲಿಂಗ ಭಂಡಾರ ಕೊಟ್ಟು ಕಳ್ಸ್ಯಾರ. ಹಾ ಈ ಭಂಡಾರ ತಗೊಂಡು ಹೋಗಿ ಕಟ್ಟಿ ಮ್ಯಾಗ ಹೋಗಿರಿ. ಹೋಗಿರಿ. ಕಟ್ಟಿ ಮ್ಯಾಗ ಹೋಗಿರಿ. ಆ ಭಂಡಾರದೊಳಗ ಹಾ ಹಾ ಒಂದ ಭಂಡಾರದ ಗುಂಪಿಯ ಮ್ಯಾಲ ಪಾದಗಳು, ಒಂದು ಭಂಡಾರದ ಗುಂಪಿಯ ಮ್ಯಾಲ ಹಸ್ತ ಮೂಡಿದ್ದು ಅಂದ್ರ ನನ್ನ ಗುರು ನಾವು ಬಂದದಿವತ್ತು ರೂಪ ನೋಡ್ರಿ. ಹಾ ಅವಾಗ ಕಟ್ಟಿ ಮುಟ್ರಿ ಚೆಲ್ಯಾನ. ಹೌದು. ನಾಮ ನುಡಿದ ಕಟ್ಟಿ ಕಟ್ಟಿದಾಗ ಕಟ್ಟಿ ಮುಟ್ಟು ಕೊಟ್ಟಿಲ್ಲ. ಹಾ ಭಂಡಾರದ ಗುಂಪಿ ಒಳಗ ಹಾ ಹಸ್ತ ಅನ್ನುವಂತ ರೂಪ ಮೂಡಿದಾಗ ಕಟ್ಟಿ ಮುಟ್ಟದ. ಇದು ಸುಳ್ಳು ಏನು ಖರೇನೋ? ಇದಕ್ಕೆ ದೈವ ನ್ಯಾಯ ಕೊಡ್ರಿ. ಹೌದು. ದೈವ ನಿರ್ಣಯ ಕೊಡ್ರಿ. ಹಾ ನನ್ನ ದುಬ್ಬ ನಾ ಚಪ್ಪಡಿಸ್ಕೊಳ್ಳೋದಲ್ಲ, ನಾನೇ ದೊಡ್ಡ ಮತ್ತು ನಿನ್ನ ದುಬ್ಬ ನೀ ಚಪ್ಪಡಿಸ್ಕೋಬೇಡ. ಹೌದು ಹೌದು. ಹರಿ ನಾಲ್ಕಕ್ಕಂದ್ರ ಹೆಚ್ಚು ಮಾಡಿ ಮಂಗಳಾರತಿ ಮಾಡ್ಲಿಲ್ಲ ಅಂದ್ರೆ ಮದಗೊಂಡ ಮುತ್ಯಾನ ಮಗ ಅಂತ ಅಲ್ಲ ತಿಳಿದೀನಿ. ಹಾ ಹೌದಾ? ಹೌದು. ಆ ಮಾತು ನಿನ್ನಿಂದ ಬರಬಾರದು. ಬರಬಾರ್ದಲ್ರಿಪ್ಪ. ನಾನೇ ಅಂದ ನಾಸಾದ್ರ ಎಷ್ಟೋ ಹಾ ನಕರ ಮಾಡಿದಾರ ಬೀಳ್ತಾವ ಏಟು, ತಮ್ಮ ತಪ್ಪ ಬ್ಯಾಡೋ ರೂಟು. ಹೌದು. 1000 ತಲೆ ಇದ್ದವ್ರು ಉಳಿದಿಲ್ಲ. ಉಳಿದಿಲ್ರಿಪ್ಪ. 6 ಕೋಟಿ ಆಯುಷ್ ಇದ್ದವ್ರು ಉಳಿದಿಲ್ಲ. ಅವರು ಉಳಿದಿಲ್ರಿ. ಆಗ ನಾಸಾಗ್ಯಾರ. ಮತ್ತ ನಿನಗೂ ಒಬ್ಬಾಕಿ ತಾಯಿ ಹಡ್ದಾಳ, ನನಗೂ ಒಬ್ಬಾಕಿ ತಾಯಿ ಹಡ್ದಾಳ. ಹಾ ನಿನ್ನಲ್ಲಿಟ್ಟು ನಾನತ್ವ ಆಯ್ತಪ್ಪ ಅಂತಂದ್ರ ನಾ ಅನ್ನುವಂತ ಒಂದು ಅಕ್ಷರ ನಿನ್ನ ನಾಶ ಮಾಡುತ್ತಲ್ಲ, ಬಿಡುದಿಲ್ಲ. ಇದು ನಿನ್ನ ಮನಸ್ಸಿನೊಳಗ ಕಟ್ಟಿಟ್ಟುವ. ಹೌದ್ ಹೌದ್ರಿಪ್ಪ. ಹೌದು. ಪುಣ್ಯಾತ್ಮರೇ, ಹಾ ಇಂತ ಒಂದ ಪ್ರಭು ದೇವರ ಪುಣ್ಯ ಸ್ಥಾನದೊಳಗ ಹಾ ಪಂಚಾಮೃತ ಅಡಿಗೆದ. ಆಯ್ತಲ್ರಿಪ್ಪ. 3 ಸಂಜೆ ಎಲ್ಲಾರಿಗೂ ಕರೆದು ಊಟ ಮಾಡಿಸಿದ್ರು. ಊಟ ಮಾಡ್ಸಾರಲ್ರಿಪ್ಪ. ಸೆಲ್ಫ್ ಸರ್ವಿಸ್ ಇಟ್ಟಿದ್ರಿ. ಖರೆ ನಮ್ಮ ಮಕ್ಕಳದಾವ ತಿಳ್ಕೊಂಡು, ಮನ್ಯಾನ ಮಕ್ಕಳ ತಿಳ್ಕೊಂಡು 2 ಮ್ಯಾಲಿಗೆ ಕುಣಿಸಿ ಊಟಕ್ಕೆ ಹಾಕ್ಯಾರ. ಪಂಚಾಮೃತ ಇಲ್ಲಿಗೆ ಬರುವವರೆಗೆ ನಾವು ಉಂಡೆವು. ಉಂಡದಿವಲ್ರಿಪ್ಪ. ಬಾಯಿ ಸಿಮತಾನ ಇಲ್ಲಿಗೆ ಬರುವವರೆಗೆ ನಾವು ಉಂಡೆವು. ತಿಂದದ್ರಿಪ್ಪ. ಖರೆ ಕಡಿ ತುತ್ತಿನೊಳಗ ಒಂದು ನನ ಹೋತಂದ್ರ ಅಲ್ಯಾಂಗ ಕೇಳ್ತ್ರಿ. ಹೊರಗೆ ಹೋಗಿ ಮೊದಲು ಎಟ್ಟು ಉಂಡಿರ್ತೀವಿ ಅಟ್ಟೆಲ್ಲ ಹೊರಗೆ ಹಾಕುತ್ತಕ ಆ ನನ ಬಿಡುದಿಲ್ಲ. ನಾ ಬಿಡುದಿಲ್ರಿಪ್ಪ.
ಹರಿ ಐದಕ್ಕಂದ್ರ ನಾ ಹೆಚ್ಚು ಮಾಡಿ ಮಂಗಳಾರತಿ ಮಾಡ್ತೀನಿ ಅನ್ನುವಂಥದ್ದು ನನ್ನ ಯಾವಾಗ ನೀನ್ ನುಂಗಿದಿಲ್ಲ ನಿನ್ನ ಕಕ್ಸುತಕ ನಾ ಅಲ್ಲ ಆ ಮದುವಣ್ಣ ಮುತ್ತ ನಿನಗೆ ಬಿಡುದಿಲ್ಲ. ಹೌದು 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 ನಾ ಅಲ್ಲ ನಿನ್ನ ಗುರು ಏನದಾನ ಮದುವಣ್ಣ ಮುತ್ಯ ಅವನೇ ಆ ನನ್ನ ತೆಗಿತಕ ನಿನ್ನ ನಾವು ಹಿಡುದಿಲ್ಲ. ವಿಷಯದ ಕಡೆ ಇಲ್ಲಿ ಬರೀ ಸಂಕನಾಳ ಗುರುಲಿಂಗ ಮಾಸ್ತರ್ ಸಣ್ಣ ಸಾದಾ ಸಾಹಿತ್ಯಗಾರ ಅಲ್ಲ. ಅಲ್ಲಲ್ರಿಪ್ಪ, ನನ್ನ ಜೊತೆ ಅನೇಕ ಬಾರಿ ಕಾರ್ಯಕ್ರಮ ಮಾಡ್ಯಾನ. ನನ್ನ ಜೊತೆ ಕಾರ್ಯಕ್ರಮ ಇದ್ದಾಗ ಈ ಕ್ಯಾಲಿ ಹಾಡ್ಯಾನ ನಾವು. ಅದೇ ಗುರುಲಿಂಗ ಮಾಸ್ತರ್ನ ಕ್ಯಾಲಿ ಈಗ ನೀವು ಮಿನಿಜಿಗೆ ಅವ್ರು ಹಾಡ್ರಿ. ಮಿರ್ಜಿಯರ್ ಇರ್ಲಿ ಮಿನಿಜಿಯರ್ ಇರ್ಲಿ ಯಾವುದೇ ಇರ್ಲಿ, ಅಕ್ಕಲಕೋಟೆ ತಾಲೂಕಾ ಸೊಲ್ಲಾಪುರ ಜಿಲ್ಲಾ ಯಾವುದೇ ಇರ್ಲಿ, ಇಲ್ಲಿ ಸಾಧಾರಣ ಬಹುಶಃ ನನ್ನ ಅಂತರಾತ್ಮ ಹೇಳ್ತದ 100ಕ್ಕೆ 20% ಮಾಳಿಗರಾಯನ ಸಂತತಿ ಅವ್ರು ಇರ್ಬೋದು, 80% ಎಲ್ಲ ಅಂಶದ ಮುತ್ಯಾನ ಒಂದ್ ಸಂತತಿ ಅವ್ರ ಅದಾರ. ಯಾಕಂದ್ರೆ ಎಲ್ಲಾ ಸಿದ್ಧರ ಪಲ್ಲಕ್ಕಿ ಯಾವ ಬಂದಾವ ಅಂದ್ರ ಭಕ್ತರ ಅವ್ರ ಬಂದಾರ. ಬಂದಾರಲ್ರಿಪ್ಪ. ಇಲ್ಲಿ ಭೇದ ಭಾವ ಒತ್ತಾಟಿಗಿರ್ಲಿ, ನಾ ಭೇದ ಮಾಡತ್ತಿಲ್ಲ. ಈ ಮಾತು ನೀವು ತೂಕ ಮಾಡ್ರಿ. ಏನ್ರಿ ಅದ? ಹಾಡವ್ರ ಅಟ್ಟೆ ದೊಡ್ಡವ್ರಲ್ಲ, ಸಾಹಿತ್ಯ ಬರೆಯವ್ರ ಅಟ್ಟೆ ದೊಡ್ಡವ್ರಲ್ಲ. ಹನುಮಂತ ಮಾಸ್ತರ, ಇದು ಒಂದು ಮಾತಿನ ಒಳಗ ನೀ ಇದನ್ನ ಸತ್ಯ ಅಸತ್ಯ ಹೊರಗೆ ಹೆಚ್ಚು ಮಂಗಳಾರತಿ ಮಾಡಿ ಸಾಕು, ನನಗೆ ಮತ್ತೇನಿಲ್ಲ. ಏನ್ರಿಪ್ಪ ಅದ? ಬೋರಿ ಹಳದಾಗ ತೆರೆ ಹೊಡೆದ ನೀರು ತುಂಬುವಾಗ ತಾಯಿ ಕೊಂತೆವ ಸೂರ್ಯ ದೇವನ ಕಡೆ ಮುಖ ಮಾಡಿ ಏನತ್ತು ಬೇಡ್ಕೊತಿದ್ಲು? ಏನಂತ್ರಿಪ್ಪ? ನನ್ನ ಮಾವನ ರೂಪ ಭಾವನ ಉಗ್ರ. ಸುಳ್ಳ ಕರೀರಿ. ನನ್ನ ಮಾವನ ರೂಪ ಇರ್ಬೇಕು, ಭಾವನಂತ ಉಗ್ರ ಇರ್ಬೇಕು. ಅಂತ ಮಗ ಅವ್ರ ಇಬ್ಬರದು ಏನಿತ್ತಲ್ಲ, ಮಾವನಂತ ರೂಪ ಭಾವನಂತ ಉಗ್ರ. ಒಬ್ಬ ನನಗ ಮಗ ಕೊಡೋತ್ತು ಸೂರ್ಯದೇವನಿಗೆ ಬೇಡ್ತಿದ್ಲು ಕೊಂತುಬಾಯಿ. ಇದು ಈಗ ಈ ಮಾತು ಯಾರಿಗಾರು ಉಂಟಾಯ್ತು ವಿಜಯ? ಹೌದು, ಸಿದ್ಧಗಾರು ಉಂಟಾಯ್ತು. ಕೊಂತೆವ ಬೋರಿ ಹಳದಾಗ ಹಿಂಗ ಸಂಕಲ್ಪ ನಡಿಸ್ಯಾಳಲ್ರಿಪ್ಪ. ಹಳ್ಳ ಕೊಳದಾಗ ಎಲ್ಲೇರ ಹಿಂಗ ಫಲ ಕೇಳಿದ್ರ ಮಕ್ಕಳ ಕೊಡ್ತಾರೇನು? ಕೊಂತೆವ ಅನ್ನೋ. ಹೌದು, ಮಕ್ಕಳ ಕೊಡ್ತಾರೇನು? ಎಲ್ಲರ ಕೇಳ್ರಿ ಕೊಡ್ತಾರೇನು? ಈ ಮಾತು ಒತ್ತಾಟಿಗಿರ್ಲಿ. ನನ್ನ ಮಾವನಂತ ರೂಪ ಭಾವನಂತ ಉಗ್ರ ಯಾರಂತ ಚಲುವಿಕಿ ಹಿಂಗ ಕೊಂತುಬಾಯಿ ಕೇಳಲ್ಲ. ನೀವು ನುಡಿ ಏನ್ ಹಾಡ್ರಿ? ಮಾವನಂತ ಉಗ್ರ ಭಾವನಂತ ಅವತಾರತ್ ನೀವು ನುಡಿ ಹಾಡಿರಿ. ಏನ ನೀವು ಹಾಡಿದ್ದ ಖರೇನೋ? ಏನ ಮದಗೊಂಡ ಮುತ್ಯ 1700 ಧರ್ಮರು ಎಲ್ಲಾ ಹೇಳ್ಕೊತ ಬಂದದ್ದು ಮಾತು ಖರೇನೋ? ಏನ ಸಾಹಿತ್ಯನ ಹಂಗ ಬರ್ದಾರು? ಸಾಹಿತ್ಯ ಅವ ಗುರುಲಿಂಗ ಮಾಸ್ತರ್ ಬರ್ದಿಲ್ಲ, ಅವ್ ನನ್ನ ಕಣ್ಣು ಮುಂದಿಲ್ಲ, ಅವಾಗ ನಾ ತಪ್ಪ ಅನ್ನಂಗಿಲ್ಲ. ನನ್ನ ಜೊತೆ ಒಂದ್ 10 ಟೇಜ್ ಹಾಡ್ಯಾನ ಈ ಕ್ಯಾಲಿ, ಅವ ಈ ನುಡಿ ಅವ ಅಂದಿಲ್ಲ. ಸುಮ್ಮನೆ ನಾವು ಇನ್ನೊಬ್ರಿಗೆ ತಪ್ಪು ಹೊರ್ಸವ್ರಲ್ಲ. ಹೌದು, ಇದೇ ನಿಮ್ಮ ಅಕ್ಕಲಕೋಟೆ ತಾಲೂಕದಾಗ ಯಾವ್ದತ್ತಂದ್ರ ತಲೆವಾಡಕ್ಕ ಗುರುಲಿಂಗ ಮಾಸ್ತರ್ ನಾವು ಹಾಡಿದಾಗ ಅದೇ ಕ್ಯಾಲಿ ಹಾಡ್ಯಾನ, ಆ ನುಡಿ ಅವ ಅಂದಿಲ್ಲ. ಅಂದಿಲ್ಲಲ್ರಿಪ್ಪ. ಮುಂದ ಇನ್ನೊಂದ್ ಯಾವ್ದೋ ಇಲ್ಲಿ ಯಾವ್ದೋ ಸಾಲಗ್ರಿ, ಯಾವ್ದ್ರಿ ಅದು? ಜವಳಿಗೆ ಸುಲೇರ್ ಜವಳಿಗೆ ಒಳಗು ಈ ಪದ್ಯ ಹಾಡ್ಯಾನ, ಖರೆ ಆ ನುಡಿ ಅಂದಿಲ್ಲ. ಅದೊಂದ್ ನುಡಿ ಬಿಟ್ಟು ಹಾಡ್ಯಾರ ಅವ್ರು. ನೀವು ಹಾಡಿರ್ತಕ್ಕಂತ ನುಡಿ ಖರೆ ಅಂದ್ರಿ. ಹಿಂದಿನ ಹಿರಿಯಾರದು 1700 ಧರ್ಮರ ಚರಿತ್ರೆ, ನಿಮ್ಮ ಗುರು ಮದಗೊಂಡ ಮುತ್ಯ ಅಂದ ಎಲ್ಲಾರ್ದು ಸುಳ್ಳು. ಹೌದು, ಬೊಕ್ಕ ನೋಡತ್ತಾರ ಇಲ್ಲ, ಅವ್ರದ್ದೆಲ್ಲ ಖರೆ ಐತಿ. ನಮ್ಮ ಗುರುಲಿಂಗ ಮಾಸ್ತರ್ ಪದ್ಯ ಬರ್ದದ್ದು ಖರೆ, ಅದ ಕರೆಕ್ಟ್ ಐತಿ. ಹಾಡುವಲ್ಲಿ ಈ ಮ್ಯಾಲ ಅವ್ರದ್ದು ಚೋಕ ಹೋಗೈತಿ ಹನುಮಂತ ಮಾಸ್ತರ ಹಿಂಗ ಹೇಳ್ದಿ ಅಂತಂದ್ರ ಹರಿ ಇದಕ್ಕಲ್ಲ, ರಾತ್ರಿ 11 ಗಂಟೆಕ ನೀನು ಕುದುರೆ ಮಂಡಿಗಾಲಿ ಹೋಗಿತ್ತು. ಹೋಗದಂಗರ್ಲ ಮತ್ತ ಅಲ್ಲಿನ ಹೋಯ್ತ್ರಿ. ಮತ್ ಈ ಮಾತು ನೀ ಹೆಂಗ ತಕರಾರು ತಗದೆ ಅಂದ್ರ ಅಲ್ಲಿ ಯೂಟ್ಯೂಬ್ ಚಾಲು ಐತಿ. ಈಗ 1 ಸಲ ಅಲ್ಲಿ 2 ಸಲ ಚೆಕ್ ಮಾಡಿ ಬಂದ, ಅವ್ನು ನೋಡಿ ಇಷ್ಟೇ ನಾವು ಇಟ್ಟೀವಿ. ಹೌದು, ಇದಕ್ಕೆ ನೀ ಬರ್ಕೋಬೇಡ, ನೀ ಎಲ್ಲಿ ಸಮಸ್ಯೆ ಬರ್ತ ಕೇಳ, ನಾ ಎದ್ದು ಬಂದ್ ಹೇಳ್ತೇನೆ ನಿನಗ. ಎಷ್ಟುದ್ದ ಲಿಸ್ಟ್ ಆಕತಿ ಇವತ್ತು ಮಾತಾಡುದ. ಹೌದು, ನೋಡಿ ನನ್ನ ನಾಟಕ ಇದನ್ನ ವಿಷಯ ಬಾಳ ಚಂದ ನಡ್ದದ. ಇನ್ನ ಹನಿ
ಹಾ ಮತ್ತು ಪಾದ ಅನ್ನತಕ್ಕಂತ ದೈವದವ್ರ ವಿಷಯ ಬಿಟ್ಟಿದ್ರೊಳಗೆ ಪಾದದ ಪಾಲನ ಮಾತಾಡಿನಿ. ಮಾತಾಡಿದ್ವಲ್ರಿಪ್ಪ. ಇನ್ನು ಮತ್ತೆ ಮುಂದಿನ ಪಾಳ್ಯಕ್ಕೆ ಅನೇಕ ಉದಾಹರಣೆಗಳನ್ನು ಕೊಡುನು. ಹಾ ಹನಿ ವಿಷಯ ನೀ ಅಲ್ಲ ಮದುವಣ ಮುತ್ಯ ಬಂದ್ರು ನಾ ಬಿಡವಲ್ಲ, ಅದನ್ನ ಮಾತಾಡಬೇಕು ನೀ. ಮಾತಾಡಬೇಕು, ಇಲ್ಲ ಅಂದ್ರ ದೈವಕ್ಕ ಇವತ್ತು ನೀ ದಾಟಿ ಹೋದಂಗ. ಹೌದು, ಅದು ದೈವ ಅಲ್ಲ. ದೈವದಲ್ಲಿ ದೇವ್ರಿಲ್ಲ. ದೇವ್ರದಾನ್ರಲ್ಲ. ಯಾಕ ಮಾತಲ್ಲಗಳದಿ. ಇನ್ನ ನೀ ಇಟ್ಟಿರ್ತಕ್ಕಂತ ಒಂದು ವಿಷಯದೊಳಗ, ಒಂದು ರೂಪ ಒಂದು ನಾಮದೊಳಗ ನಾವು ನೀವು ಹುಟ್ಟಿ ಬರ್ಬೇಕಾದ್ರೆ 9 ತಿಂಗಳ 9 ದಿವಸ ಮೊದಲ ರೂಪ ಐತಿ. ಹುಟ್ಟಿ ಬಂದ ಮೇಲೆ 13 ದಿವಸಕ್ಕೆ ನಾಮ ಐತಿ ಅಂತ ಇಲ್ಲಿ ವಾದ ಮಾಡೀನಿ. ವಾದ ಮಾಡಿದಲ್ರಿಪ್ಪ. ಇನ್ನು ಮಹಾಭಾರತಕ್ಕಿಂತ ಪೂರ್ವದೊಳಗ ವೇದ ವ್ಯಾಸ ಋಷಿಗಳ ಮಗ ಆಗಿರ್ತಕ್ಕಂತ ಸುಕುಮುನಿ 12 ವರ್ಷ ತಾಯಿ ಗರ್ಭದೊಳಗ ರೂಪ ಐತಿ, ಖರೆ ಅಲ್ಲಿ ನಿನ್ನ ನಾಮ ಇಲ್ಲ ಅಂತ ನಾ ವಾದ ಮಾಡೀನಿ. ಮಾಡಿದಲ್ರಿಪ್ಪ. ಇದನ್ನ ಅಲ್ಲಗಳದ ಮುಂದಿನ ಪದಕ್ಕೆ ನೀ ಏನ್ ಮಾತಾಡ್ತಿ ಮಾತಾಡು. ಹೌದು, ರೂಪದ ಬದಲ್ ನಾ ಮಾತಾಡಿನಿ, ನಾಮದ ಬದಲ್ ನೀ ಮಾತಾಡಿದಿ. ಇಲ್ಲಿ ರಾಮದೇವ್ರು ಹುಟ್ಟೆ ಬಂದಿಲ್ಲ, ನಾಮ ಎಲ್ಲಿದ ಬತ್ತ ನಿನಗ ನಾ ವಾದ ಮಾಡೀನಿ. ವಾದ ಮಾಡಿದ್ವಲ್ರಿಪ್ಪ. ಅವ ಯಾವ ರಾಮ? ಮೊದಲ ನಾಮ ಇದ್ದದ ಖರೆ ಅಂದ್ರ ಅವ ಯಾವ ರಾಮ? ರೂಪ ಇಲ್ದ ನಾಮ ಹೆಂಗ ಬತ್ತು? ಅಲ್ಲಿ ಹೆಂಗ ಬರತ್ತೆ ಹೆಂಗೋ ಚರ್ಮಣ? ಒಂದು ವಿಚಾರ ಮಾಡುನು ಅಣ್ಣ. ದೈವ ಬಾಳ ಜಾನದ ಇಲ್ಲಿ. ಜಾನದಲ್ರಿ. ಇಲ್ಲಿ ಹಲ್ಲೂರು ಸತ್ಯಪ್ಪ ಇಲ್ಲಿ ಬಂದೇ ಇಲ್ಲ ಅಂದ್ರೆ ಅವನ ಹಂಗೆ ಎಲ್ಲಿದ್ ಬತ್ತು? ಯಾರ್ದಿದು? ಅವದೇ. ಹೌದು, ರಾಮನು ಅಂತ ನಾಮ ಐತೆ ಅಂದ್ರೆ ರೂಪ ಇಲ್ಲದ ನಾಮ ಎಲ್ಲಿದ್ ಬತ್ತು? ಎಲ್ಲಿ ಬತ್ತು? ಹಿಂಗ ರಾಮ ಹುಟ್ಟಿ ಬರಾವದಾನ, ಹಿಂಗ ಸೀತಾನ್ ರಾವಣ ಯಾವದಾನ ಅಂತೇಳಿ ವಾಲ್ಮೀಕಿ ಋಷಿ ಬರೆದಿಟ್ಟಾನ. ಅವಾಗಿನ್ನ ಇವ್ರು ಯಾರು ಹುಟ್ಟೇ ಇಲ್ಲ. ರಾಮ ರಾಮ ಅಂತೇಳಿ 60,000 ವರ್ಷ ನಾಮ ನುಡ್ದಾನ ಅಂತಂದ್ರ ರಾಮ ಇಲ್ಲದ ನಾಮ ಎಲ್ಲಿದ್ ಬತ್ತು? ಎಲ್ಲಿ ಬತ್ತು? ಏನ ನಾಮ ಶ್ರೇಷ್ಠ ರೂಪ ಶ್ರೇಷ್ಠ ಇಲ್ಲೇ ತಿಳಿತೈತಿ. ಇದು ಬಾಳ ಚಂದ ಕಂಕಿ ಕೂಡ್ಯದ. ರಾಶಿ ಗಾಳಿ ಬಿಡ್ಲಿಲ್ಲ ಅಂದ್ರು ಬಿಡುವಂತ ದೇವ್ರ ದೊಡ್ಡವದಾನ. ನೀವೆಲ್ಲಾರು ದೇವರ ಸ್ವರೂಪದಾಗದಿರಿ. ಸ್ವಲ್ಪ ಶಾಂತ ರೀತಿಯಿಂದ ಕೂತ್ರಿ ಅಂದ್ರ ಎಳಿ 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 ಆಗಿ ತಾನ ಶಾವಿಗೆ ಎಳಿ ಹೊರಗೆ ಬರ್ತೈತಿ. ನೀವು ಸುಮ್ಮ ಕೂತ್ ಕೇಳ್ರಿ. ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿ, ಶರಣು ಶರಣಾರ್ಥಿಗಳು. ಕಾಡರುದರ ಭೂಮಿ ಸಮಶಾನ ಕೆಟ್ಟ ತೊಟ್ಟೆಲ ಮಾಯ ಮಾಡಿ ಮರದಾಗ ಎಟ್ಟ ಮಾದೇವ್ ಮಾಡಿದ ಆಟ. ದೇವರ ಸಲುವಾಗಿ ದೇವರ ದೇವತೆಗಳು ಬಾಳ ಶ್ರಮ ಪಟ್ಟ. ಸತ್ತಲಾಗಿರುವ ಹೂವಿನ ತೋಟ ಹಾಳ ಮಾಡಬೇಡ ದೇವಾಲಯವೇಟು ಉಳಿಸಲು ಬೇಕಾಟು. ಬಾಡಿಗೆ ಮನೆಯದ ಬ್ಯಾಡಂದ್ರ ಒಂದ ದಿನ ಹೋಗಬೇಕ ಹೊರಟ. ಅಕ್ಕವ ಮಾಯವ ಮಂದನಗಿರಿ ಬಿಟ್ಟು ಭಾಗ್ಯ ಮೇಸುತ್ತ ಅಲ್ಲಿಗೆ ಹೊಂಟು. ಕಣ್ಣ ಮೋಟು ಅಕ್ಕ ಮಾಯವ ಕರ್ಲಿಲಿಂದ ತೊಟ್ಟಿಲ್ಲ ತೆಳಗೆಟ್ಟ. ಸತ್ತಲಾಗಿರುವ ಹೂವಿನ ತೋಟ ಹಾಳ ಮಾಡಬೇಡ ದೇವಾಲಯವೇಟು ಉಳಿಸಲು ಬೇಕಾಟ. ಬಾಡಿಗೆ ಮನೆಯದ ಬ್ಯಾಡಂದ್ರ ಒಂದ ದಿನ ಹೋಗಬೇಕ ಹೊರಟ. ಗೋಕಾಕ ತಾಲೂಕ ಹಲ್ಲೂರ ಮೆಟ್ಟು ಗೋಪಾಲ ಅರ್ಜುನ ವಿಜಯನ್ ಒಕ್ಕಟ್ಟು ಆದಿಶಕ್ತಿ ಆಟೋ. ಹಲ್ಲೂರ ಸತ್ಯನಗ ಗರ್ವ ಬ್ಯಾಡ ತಾಯಿ ವರವ ನೀಡ ಒಟ್ಟು. ಕೈಲಾಸದೊಳಗಿರುವ ಹೂವಿನ ತೋಟ ಹಾಳ ಮಾಡಬೇಡ ದೇವಾಲಯವೇಟು ಉಳಿಸಲು ಬೇಕಾಟು. ಬಾಡಿಗೆ ಮನೆಯದು ಬ್ಯಾಡಂದ್ರ ಒಂದ ದಿನ ಹೋಗಬೇಕ ಹೊರಟ. ಗೋಕಾಕ ತಾಲೂಕ ಹಲ್ಲೂರ ಮೆಟ್ಟು ಗೋಪಾಲ ಅರ್ಜುನ ಒಕ್ಕಟ್ಟು ಆದಿಶಕ್ತಿ ಆಟೋ. ಹಳ್ಳೂರ ಆದಿಶಕ್ತಿ ಲಕ್ಕಣ್ಣ. ಆಟೋ. ಯಾರ್ದ? ಯಾರ್ದ ಆಟ? ಆದಿಶಕ್ತಿ. ಗದ್ಲ ಮಾಡ್ಬೇಡ್ರಿ ಯಾರು ಚಾಕ್ ಬಿಡವ್ರ.
ಹನುಮಂತ ಮಾಸ್ತರ್ ಒಂದು ಮಾತು ಹೇಳ್ದ. ಏನ್ ಹೇಳಿದ್ರಿ ಮತ್ತ? ಸರಜೋಡಿ ಕಲಾವಂತರ ಸತ್ಯಪ್ಪನ ಒಂದು ಮಾತು ಹೇಳ್ದ. ಹಲ್ಲೂರು ಸತ್ಯನನ ನಾಲಿಗೆ ಮೇಲೆ ಸದಾ ದೇವಿ ವಾಸ ತಾಡ್ಯಾನ. ಸರಸ್ವತಿ ವರುವ ಅವನಿಗೆ ಆಗ್ಯದ, ನನಗೆ ಇನ್ನೂ ಭೇಟಿ ಆಗಿಲ್ಲ. ಭೇಟಿ ಆಗಿಲ್ಲ ಅಂತೇಳಿ ಇಲ್ಲಿ 13 ಮಂದಿ ಸಿದ್ಧರ ಪಲ್ಲಕ್ಕಿ ಕೂಡ್ಯಾವ. 1700 1700 ಧರ್ಮರೊಳಗ 13 ಸಿದ್ಧರ ಪಲ್ಲಕ್ಕಿ ಕೂಡ್ಯಾವ. ನಿನಗೆ ದೇವಿ ಭೇಟಿ ಆಗಿಲ್ಲ ನಿನ್ನ ಆತ್ಮ ಸಾಕ್ಷಿಯಾಗಿ ಹನಿ ಮೇಲೆ ಭಂಡಾರ ಹಚ್ಕೊಂಡು ಹೇಳ್ಬಿಡು, ನಾನು ಹಾಡಿಕೆ ರೊಕ್ಕ ನಿನಗ ಕೊಟ್ಟು ಹೋಗ್ಬಿಡ್ತೀನಿ. ನಾ ಹಿಡಿದ ಭಂಡಾರದಾಗ 1 ರೂಪಾಯಿನ ಜರ್ ಕಡ್ತಾ ಮುಟ್ರ ನನ್ನ ಗುರುವಿನ ಸಾಕ್ಷಿಯಾಗಿ 1 ರೂಪಾಯಿ ತಗೊಂಗಿಲ್ಲ, ನಿನಗ ಕೊಟ್ಟು ಹೋಗಿಬಿಡ್ತೀನಿ. 13 ಮಂದಿ ಸಿದ್ಧರ ಸಾಕ್ಷಿಯಾಗಿ ಆ ದೇವಿ ನಿನಗ ಭೇಟಿ ಆಗಿಲ್ಲ ಅಂದ್ರೆ 1 ರೂಪಾಯಿನ ರೊಕ್ಕ ಒಯ್ಯಂಗಿಲ್ಲ. ನಿನಗ ಭೇಟಿ ಆದದ ತಾರೀಖ್ ತಿಂಗಳ ಟೈಮ್ ಸಹಿತ ಹೇಳಿ ಹೋಗ್ತೀನಿ. ಮತ್ತ ಸಾದಾ ತಿಳ್ಕೊಂಡಿದಿ? ಕುಸ್ತಿ ಆಡೋರ್ ಜೋಡಿ ಆಡ, ಯಾಶ್ ಮಾತಾಡೋರಿಗೆ ಮಾತಾಡ. ನಂಬಿ ಕೆಟ್ಟವರಿಲ್ಲವೋ ರಂಗಯ್ಯ ನಿನ್ನ, ನಂಬಿ ಕೆಟ್ಟವರಿಲ್ಲವೋ. ಇವ್ ಭಗವಂತ ಪ್ರಭುದೇವ್ರು ಹೆಂಗ ಬಂದಾನಂದಿ? ಹೆಂಗ ಬಂದಾನ್ರಿ? ಭಾವಕ್ಕ ಒಲತ್ತ ಭಕ್ತಿಗೆ ಮೆಚ್ಚಿ ಭಕ್ತನ ಬೆನ್ನ ಹತ್ತಿ ಹಿಂದ ಕೂಸಾಗಿ ಬೆನ್ನ ಹತ್ಯಾನ. ಇದು ಸುಳ್ಳೇನು? ಇಲ್ಲ. ಅವನಿಗೆ ರೂಪ ತೋರಿಸಿಲ್ಲೇನು? ತೋರ್ಸನಲ್ರಿಪ್ಪ. ಯಾರ್ರಿ? ಪಾರ್ಮುತ್ಯ ಅಲ್ಲವ? ಹೌದಿಲ್ರಿ? ಹೌದು. ಅಂತ ಒಬ್ಬ ಭಕ್ತನ ಭಾವಕ್ಕ ಒಲತ ರೂಪ ತೋರ್ಸ್ಯಾನ. ಏನು ಬೇಡ್ತಿದಿ ಬೇಡಂದಾಗಪ್ಪ, ನಾ ಇದ್ದಲ್ಲಿ ಬಾ ಅಂದಾಗ ಭಕ್ತನ ಬೆನ್ನ ಹತ್ತಿ ರೂಪ ತಗೊಂಡು ಬಂದ ಮೊದಲ ಇಲ್ಲಿ ಮಿರ್ಗಿ ಅಲ್ರಿ, ಯಾವ್ದದು ಮಿರ್ಗಿ ಗ್ರಾಮಕ್ಕೆ ಬಂದು ವಸ್ತಿ ಹೊಡೆದ. ಹೌದು. ತದನಂತರ ಇದು 2ನೇ ಸ್ಥಾನ. ಅಂತ ಭಕ್ತಗ ರೂಪ ತೋರ್ಸ್ಯಾನ ನನ್ನ ಅಪ್ಪ ಪ್ರಭುದೇವ್ರ. ನನ್ನ ನಾಲಿಗೆ ಮ್ಯಾಲಲ್ಲೋ ನೀ ಸಾಯು ಟೈಮ್ದಾಗ ದೇವಿ ಪ್ರತ್ಯಕ್ಷ ಆಗಿಲ್ಲತ್ತ ನೀ ಒಂದು ಮಾತು ನನಗೆ ಹೇಳಿದೆ ಅಂದ್ರ 1 ರೂಪಾಯಿ ಆ ಐ ಸಾಕ್ಷಿಯಾಗಿ ನಾವು ಒಯ್ಯಂಗಿಲ್ಲ. ಆ ದೇವಿಗೆ ನಿಂದೆ ಮಾತಾಡಬೇಡ. ಹೌದು ಹೌದು ಹೌದು. ನೀರಾಡಿಸೇನೆ ಅಂದ್ರ ನೀರು ಕುಡಿಸ್ತಾಳ, ಹಸ್ದಿನ ಅಂದ್ರ 1 ತುತ್ತು ಅನ್ನ ಹಾಕ್ಯಾಳ. ಪ್ರಸಂಗ ಬಂದೈತಿ ಅಂದ್ರ ಅಂಗೈಯಾಗಿನ ಲಿಂಗ ಮಾಡ್ತಾಳ. ನಿನಗಟ್ಟ ಅಲ್ಲ, ನನಗಟ್ಟ ಅಲ್ಲ. ನಂಬಿದವ್ರನ್ನ ಯಾರು ಕೈ ಬಿಡುದಿಲ್ಲ. ಹಡದ ತಾಯಿ ಅಂತ ಶಕ್ತಿ ದ್ವಾಡದ ತಾಯಿದು. ಜಗತ್ತಿನಲ್ಲಿ ಚಿದಾನಂದ ಅವಧೂತರಿಗೆ ಪ್ರತ್ಯಕ್ಷ ಆಗಿ ದೇವಿ ಪುರಾಣ ಬರ್ಯಾಕ ಹಚ್ಚಿದಂತಕ್ಕೆ ನನ್ನವ್ವ ಅಂಬಾಭವಾನಿ. ಹೌದಲ್ರಿಪ್ಪ, ಹೌದು. ಶಂಭುಲಿಂಗನ ಬಟ್ಟದೊಳಗ ಶ್ರೀಮನ್ ನಿಜಗುಣ ಶಿವಯೋಗಿಗಳಿಗೆ ಕೈವಲ್ಲಿ ಪದ್ಧತಿ ಎಂಬ 5 ಸ್ಥಳಗಳ ಉಳ್ಳ ಕೈವಲ್ಲಿ ಪದ್ಧತಿ ಬರ್ಯಾಕ ಹಚ್ಚಿದಕ್ಕೆ ನನ್ನವ್ವ ದೇವಿ. ದೇವಿ ದೇವಿ. ಈ ಜನ ಮೆಚ್ಚೋದು ಬೇಡ, ನಿನ್ನ ಮನಕ್ ಮೆಚ್ಚಿದ್ರೆ ಸಾಕು. ಅದಾಳ ಅನ್ನುವಂಥದ್ದು ಸಾಕು ನನಗೆ. ನಿನಗೆ ಜನ ಮೆಚ್ಚೋದು ಬೇಡ, ನಿನ್ನ ಮನ ಒಂದು ಮೆಚ್ಚಿದ್ರೆ ಸಾಕ. ಹೌದಲ್ರಿಪ್ಪ, ಹೌದು. ಅಂತ ಸೀರೆ ನಮ್ಮ ಮೌಗ ಕುಂದ್ ಹಚ್ಚಬೇಡ. ಬರೇ ಕ್ಷಣಾರ್ಥದೊಳಗ ಅಂತ ಪ್ರಸಂಗ ಬಂದೈತಿ ಅಂದ್ರೆ ಹೆಜ್ಜೆ ಕಿತ್ತಿಡುದು ಬೇಡ. ಭಕ್ತರಿಗೆ ಭಕ್ತರ ಸಲುವಾಗಿ 18 ಕೈದಕ್ಕೆ ನಮ್ಮವ್ವ ಅಂಗಯ್ಯನ ಲಿಂಗ ಮಾಡುದು ಅಟ್ಟ ಅಲ್ಲ, ನಾಲಿಗೆ ಮೇಲೆ ಬಂದು ಕುಂಡ್ರುದು ಅಟ್ಟ ಅಲ್ಲ. ನೀ ಎಲ್ಲಿ ಹೇಳ್ತಿ ಅಲ್ಲಿ ಬಂದು ಕುಂಡಿರ್ತಾಳಪ್ಪ, ಆಕಿ ಸಣ್ಣಕ್ಕಿಲ್ಲ. ಹೌದಲ್ರಿಪ್ಪ, ಹೌದು. ಗೋಕಾಕ ತಾಲೂಕ ಹಲ್ಲೂರ ಮೆಟ್ಟೋ ಗೋಪಾಲ ರಜನ ವಿಜಯ ಒಗ್ಗಟ್ಟೋ ಆದಿಶಕ್ತಿ ಆಟೋ. ಹಲ್ಲೂರ ಸತ್ಯನಗ ಗರ್ವ ಬ್ಯಾಡ ತಾಯಿ ವರವ ನೀಡವಟ್ಟೋ. ಕೈಲಾಸದೊಳಗಿರುವ ಹೂವಿನ ತೋಟೋ ಹಾಳ ಮಾಡಬೇಡ ಬೆಕ್ಕಟ್ಟು. ಬಾಡಿಗೆ ಮನೆಗೆ ಬೇಡಂದ್ರೆ ಒಂದಾದ್ರು ಹೋಗಬೇಕ ಹೊರಟ.